ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿವಾಹಿತ ಮಹಿಳೆಯೊಂದಿಗೆ ಬೆಳೆದ ಅಕ್ರಮ ಸಂಬಂಧ, 2 ಕುಟುಂಬಗಳಲ್ಲಿ ಗಲಾಟೆ, ಮಹಿಳೆಯ ಬೆದರಿಕೆಗೆ ಹೆದರಿ ವ್ಯಕ್ತಿ ಸಾವಿಗೆ ಶರಣು. ಹೊಲದಲ್ಲಿ ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿ ನಂದಿಸಲು ಹೋಗಿ ರೈತನೊಬ್ಬ ಸಜೀವ ದಹನ. ಪೋಸ್ಟ್ ಆಫೀಸ್ನಲ್ಲಿ ಇಟ್ಟಿದ್ದ ಕೋಟ್ಯಾಂತರ ಹಣ ಮಂಗಮಾಯ, ಟ್ರ್ಯಾಕ್ಟರ್ಗಳ ಮೂಲಕ ಬಂದು ಗೌರಿಬಿದನೂರು ತಾಲೂಕು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿದ ಹಾಲಗಾನಹಳ್ಳಿ ಗ್ರಾಮಸ್ಥರು. ಕೃತಕ ಬುದ್ಧಿಮತ್ತೆ ಎಐನಿಂದ ಮಾನವ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲರೂ ಅಪ್ಡೇಟ್ ಆಗಬೇಕು. ಫ್ಲೋರಿಡಾ ಯೂನಿವರ್ಸಿಟಿ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಅಯ್ಯಂಗಾರ್ ಅಭಿಮತ. ವಾರ್ತೆಗಳ ವಿವರ. ಮದುವೆಯಾಗಿ 2 ಮಕ್ಕಳಿದ್ದ ಮಹಿಳೆಯೊಂದಿಗೆ ಬೆಳೆದ ಅಕ್ರಮ ಸಂಬಂಧ ಹಲವು ವರ್ಷಗಳಿಂದ ಇದ್ದು, ಇದು 2 ಕಡೆ ಕುಟುಂಬದಲ್ಲಿ ಗಲಾಟೆಗೆ ನಾಂದಿಯಾಗಿತ್ತು. ಸಾವಿಗೆ ಶರಣಾದ ಬಾಲಾಜಿ ಸಿಂಗ್ ಸಹ ವಿವಾಹಿತನಾಗಿದ್ದು, ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಬೆದರಿಕೆಗೆ ಹೆದರಿ ಸಾವಿಗೆ ಶರಣಾಗಿರುವುದರ ಹಿಂದೆ ಹಲವು ಅನುಮಾನಗಳು ಹುಟ್ಟುಹಾಕಿವೆ. ಬೆಳಗ್ಗೆ ಫೋನ್ ಮಾಡಿದೆ ಸರ್, ರಾತ್ರಿ ಎಲ್ಲ ಫೋನ್ ಮಾಡಿದೆ, ರಿಂಗ್ ಆಗಿಲ್ಲ. ಬೆಳಗ್ಗೆ ಫೋನ್ ಮಾಡಿದೆ 6:40 ರಿಂಗ್ ಆಯ್ತು. ಮತ್ತೆ ಅವ್ರ ಫ್ರೆಂಡ್ ಫೋನ್ ಮಾಡಿದೆ, ಅಣ್ಣ ಎಲ್ಲ ಹೋಗಿದ್ದಾರೆ, ನಂಗೆ ಗೊತ್ತೇನ ಅಂತ ಹೇಳಿದ್ರು. ಅವರು ಗೊತ್ತಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವಿವಾಹಿತನೊಬ್ಬ ನೇಣು ಬೆಗೆದುಕೊಂಡು ಪ್ರಾಣ ಬಿಟ್ಟಿರುವ ಘಟನೆ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿ ಶನಿವಾರ ನಡೆದಿದೆ. 34 ವರ್ಷದ ಬಾಲಾಜಿ ಸಿಂಗ್ ಮೃತ ದುರ್ದೈವಿ. ಈ ಬಾಲಾಜಿ ಸಿಂಗ್ನ ದುಡುಕಿನ ನಿರ್ಧಾರದ ಹಿಂದೆ ಹನಿ ಟ್ರ್ಯಾಪ್ನ ಅನುಮಾನ ವ್ಯಕ್ತವಾಗಿದೆ. ಮೃತ ಬಾಲಾಜಿಗೆ ಈಗಾಗಲೇ ಮದುವೆಯಾಗಿ ಹೆಣ್ಣು ಮಗು ಇದೆ. ಹೀಗಿದ್ದು ಶಿಡ್ಲಘಟ್ಟ ಮೂಲದ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇತ್ತು. ಆಕೆಯ ಜೊತೆಯಲ್ಲೇ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಮೃತನ ಕುಟುಂಬಸ್ಥರು ನೀಡಿರುವ ಮಾಹಿತಿಯಂತೆ ಬಾಲಾಜಿ ಸಿಂಗ್ಗೆ ಮದುವೆಯಾಗಿ 1 ಮಗು ಇದೆ. ಆರೋಪಿ ಮಹಿಳೆಗೂ ಮದುವೆಯಾಗಿದ್ದು 2 ಮಕ್ಕಳಿದ್ದಾರಂತೆ. 6 ವರ್ಷಗಳ ಹಿಂದೆ ಆರೋಪಿ ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯಲ್ಲಿ ವಾಸವಾಗಿದ್ರು. ಬಾಲಾಜಿ ಸಿಂಗ್ ಹಾಗೂ ಆರೋಪಿ ಗಾಯತ್ರಿ ಇಬ್ಬರ ನಡುವೆ ಆರಂಭದಲ್ಲಿ ಆಗಿದ್ದು ಸ್ನೇಹ, ನಂತರ ಅಕ್ರಮ ಸಂಬಂಧಕ್ಕೆ ತಿರುಗಿದೆ. ಆರೋಪಿ ಮಹಿಳೆಯ ಗಂಡ ಬಾಲಾಜಿ ಸಿಂಗ್ ನಡೆಸುತ್ತಿದ್ದ ಟೆಂಪೋ ಟ್ರಾವೆಲರ್ಸ್ನ ಚಾಲಕನಾಗಿದ್ದ. ಈ ವೇಳೆ ಬಾಲಾಜಿ ಸಿಂಗ್ಗೆ ಆಕೆಯ ಪರಿಚಯ ಆಗಿದೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಸಲುಗೆ ಬೆಳೆದಿದೆ. ನಂತರ ಶುರುವಾಗಿದ್ದೇ ಅಕ್ರಮ ಸಂಬಂಧ. ನಂತರದ ದಿನಗಳಲ್ಲಿ ಇವರಿಬ್ಬರ ಅಕ್ರಮ ಸಂಬಂಧ ಜೋರಾಗುತ್ತಿದ್ದಂತೆಯೇ ಗಂಡ ಬಿಟ್ಟು ಹೋಗಿದ್ದಾನೆ ಎನ್ನಲಾಗಿದೆ. ಕೊನೆಗೆ ಈ ವಿಚಾರ ಬಾಲಾಜಿ ಸಿಂಗ್ ಮನೆಯವರಿಗೂ ಗೊತ್ತಾಗಿದೆ. ಬಾಲಾಜಿ ಸಿಂಗ್ ಪತ್ನಿ 1 ದಿನ ಗಲಾಟೆ ಮಾಡಿದ್ದಾರೆ. ಆಗ ಬಾಲಾಜಿ ಸಿಂಗ್, ನೀನು ನನಗೆ ಬೇಕು, ಆಕೆ ಬೇಡ, ಅವಳನ್ನ ಬಿಡ್ತೀನಿ, ಆದ್ರೆ ಅವಳು ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಹೆದರಿಸುತ್ತಿದ್ದಾಳೆ ಎಂದು ಪತ್ನಿ ಜೊತೆ ನೋವು ಹಂಚಿಕೊಂಡಿದ್ದ ಎನ್ನಲಾಗಿದೆ. ಅಷ್ಟಾದ ಮೇಲೆ ಆರೋಪಿ ಮಹಿಳೆಗೆ ಬಾಲಾಜಿ ಕುಟುಂಬ ವಾರ್ನ್ ಮಾಡಿತ್ತು. ಹೀಗಿದ್ದು ಬಾಲಾಜಿ ಮನೆಗೆ ಬಂದು ಆರೋಪಿ ಮಹಿಳೆ ನಾನು ಅವನ್ನ ಬಿಡಲ್ಲ ಎಂದಿದ್ದಳಂತೆ. ಏನ್ ಹೆಸರು? ಬಾಲಾಜಿ ಸಿಂಗ್. ಅವ್ರು ಫೋನ್ ಮಾಡಿದ್ರೆ ರಿಂಗ್ ಆಯ್ತು. ಅಲ್ಲಿ ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಇನ್ನ ಬಂದರು ಪತಿ ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗೆದ್ಬಿಟ್ಟು ನೋಡಿದ್ರೆ ಹಿಂಗಾಗಲಿ ಇನ್ನೇನು ಹಾಕ್ಕೊಂಡಿದ್ದಾರೆ. ಇಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಫೋನ್ ಇಲ್ಲ ಸರ್, 1 ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದು ಮಾಡಿಕೊಂಡು ಮತ್ತೆ ಇದು ಬಿಟ್ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಅವಳು ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ನಮ್ಮ ಮನೇಲಿ. ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಮೇಲೆ ಅಂದ್ರೆ ಪ್ರಾಣ ಅವ್ನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಗಿತ್ತಾಡೋದು ಏನು ಇಡಲ್ಲ ಸರ್. ನಾನು ಎಲ್ಲ ಆಯ್ತು ಸರ್. ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವೋ ಅವಳೇ ಬಿಟ್ಟಿಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ, ನೀನು ಮಾತಾಡಿಲ್ಲ ಅಂದ್ರೆ ಅದು ಇದು ಅಂತ ಏನೇನೋ ಮೆಸೇಜ್ಗಳು ಸರ್. ಗುಡಿಬಂಡೆ ಬಿಟ್ಟು ಶಿಡ್ಲಘಟ್ಟದಲ್ಲಿ ವಾಸ ಮಾಡುತ್ತಿದ್ದರು. ಶಿಡ್ಲಘಟ್ಟಕ್ಕೆ ಬಾಲಾಜಿ ಸಿಂಗ್ ಹೋಗಿ ಬರುತ್ತಿದ್ದ ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಹಲವು ಬಾರಿ ಗಲಾಟೆ ಆಗಿತ್ತು. ಅಕ್ರಮ ಸಂಬಂಧದಲ್ಲಿದ್ದ ಮಹಿಳೆ ಬಾಲಾಜಿ ಸಿಂಗ್ನ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಳು ಎನ್ನಲಾಗಿದೆ. ಇದೇ ವಿಷಯಕ್ಕೆ ನಿನ್ನೆ ಆ ಮಹಿಳೆ ಜೊತೆ ಜಗಳವಾಡಿದ್ದ. ನಂತರ ಮನೆಯಲ್ಲಿ ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟಿದ್ದಾನೆ ಎನ್ನಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬರಬೇಕಿದೆ.
ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಹೊಲದ ಬದಿಯಲ್ಲಿ ಹೊತ್ತಿದ್ದ ಬೆಂಕಿಗೆ ಆರಿಸಲು ಹೋಗಿದ್ದ ವ್ಯಕ್ತಿಗೆ ಮೈಗೆಲ್ಲ ಬೆಂಕಿ ಆವರಿಸಿಕೊಂಡು ತೀವ್ರ ಸುಟ್ಟು ಗಾಯಗಳಿಂದ ನರಳಿ ಪ್ರಾಣ ಬಿಟ್ಟಿರುವ ಘಟನೆ ನೆಲಮಂಗಲ ತಾಲೂಕಿನ ಮಹಿಮಾಪುರ ಗ್ರಾಮದಲ್ಲಿ ನಡೆದಿದೆ. ಜಮೀನಿನಲ್ಲಿ ಆಕಸ್ಮಿಕವಾಗಿ ಒತ್ತಿಕೊಂಡ ಬೆಂಕಿ ನಂದಿಸಲು ಹೋಗಿ ರೈತನೊಬ್ಬ ದುರ್ಮರಣಕ್ಕೀಡಾದ ಹೃದಯ ವಿದ್ರಾವಕ ಘಟನೆ ನೆಲಮಂಗಲ ತಾಲೂಕಿನ ಮಹಿಮಾಪುರ ಗ್ರಾಮದಲ್ಲಿ ನಡೆದಿದೆ. ಮೃತ ರೈತನನ್ನು 55 ವರ್ಷದ ಕೃಷ್ಣಪ್ಪ ಎಂದು ಗುರುತಿಸಲಾಗಿದೆ. ತಮ್ಮ ಜಮೀನಿನಲ್ಲಿ ಇದ್ದ ಹುಲ್ಲಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಅದನ್ನು ನಂದಿಸಲು ಕೃಷ್ಣಪ್ಪ ಅವರು ಸ್ವತಃ ಮುಂದಾಗಿದ್ರು. ಆದರೆ ಬೆಂಕಿಯ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ಅವರು ಬೆಂಕಿಯ ಕೆನ್ನಾಗಿಲೆಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬೆಂಕಿಯ ಅವಘಡದಿಂದ ರೈತ ಕುಟುಂಬಕ್ಕೆ ಆಘಾತ ಉಂಟಾಗಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ. ರಾಮ್ ಪ್ರಸಾದ್ ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಗೌರಿಬಿದನೂರು ತಾಲೂಕಿನ ಹಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಪೋಸ್ಟ್ ಮ್ಯಾನ್ ರಮ್ಯಾ ಸುಮಾರು 2 ಕೋಟಿಗೂ ಅಧಿಕ ಹಣ ಲಪಟಾಯಿಸಿದ್ದಾರೆ ಎಂದು ರೊಚ್ಚಿಗೆದ್ದ ಗ್ರಾಮಸ್ಥರು ಗೌರಿಬಿದನೂರು ತಾಲೂಕು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸುಮಾರು 1200ಕ್ಕೂ ಅಧಿಕ ಖಾತೆದಾರರು ಈ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದು ಎಫ್ಡಿಆರ್ಡಿ ಸೇವಿಂಗ್ಸಿಗೆ 1000ದಿಂದ ಲಕ್ಷಗಟ್ಟಲೆ ಹಣವನ್ನು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದರು. ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಾಯ ಆಗಿರುವುದು ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದು ವೃದ್ಧರು ಕಣ್ಣೀರು ಹಾಕ್ತಿದ್ದಾರೆ. ಶನಿವಾರ ಹಾಲಗಾನಹಳ್ಳಿ ಗ್ರಾಮಸ್ಥರು ತಮ್ಮ ಟ್ರ್ಯಾಕ್ಟರ್ಗಳ ಮೂಲಕ ಗೌರಿಬಿದನೂರು ನಗರದಲ್ಲಿ ಇರುವ ಉಪವಿಭಾಗದ ಅಂಚೆ ಕಚೇರಿಗೆ ಸುಮಾರು 500ಕ್ಕೂ ಹೆಚ್ಚು ಜನ ಬಂದು ತಮ್ಮ ಅಕೌಂಟ್ಗಳನ್ನು ಪರಿಶೀಲನೆ ನಡೆಸಿದ್ದು ಅಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡದೇ ಇರುವ ಕಾರಣಕ್ಕೆ ಪೋಸ್ಟ್ ಆಫೀಸ್ನಲ್ಲೇ ಕುಳಿತು ತಮ್ಮ ಅಳಲನ್ನು ತೋಡಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದು ಪೋಸ್ಟ್ ಆಫೀಸ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮ್ಮ ಹಣಕ್ಕೆ ಯಾರು ಹೊಣೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಂಟೆಗೆ ಗ್ರಾಮಸ್ಥರು ಅಂಚೆ ಕಚೇರಿಯಲ್ಲಿ ಬಂದಿದ್ದು ಮಧ್ಯಾಹ್ನದ ತನಕ ಯಾವೊಬ್ಬ ಅಂಚೆ ಇಲಾಖೆಯ ಅಧಿಕಾರಿ ಸಹ ಗ್ರಾಮಸ್ಥರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೇ ಇರುವ ಕಾರಣಕ್ಕೆ ಮೇಲಾಧಿಕಾರಿಗಳು ಬರುವವರೆಗೂ ಮಧ್ಯಾಹ್ನದ ಊಟವೂ ಸಹ ಅಲ್ಲಿಯೇ ಮಾಡಿಕೊಂಡು ತಿನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಅಂಚೆ ಕಚೇರಿಗೆ ಶಾಸಕ ಪುಟ್ಟಸ್ವಾಮಿ ಗೌಡ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಅವರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇನು ಬಂತು ಅಂದರೆ ಮುಲಾಜಿವರದಲ್ಲಿ FIR ಹಾಕಿ ಹಣ ವಸೂಲು ಮಾಡುವಂಥ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಿಂದ ಅವ್ರು ಏನು ಕೊಡಲಿಲ್ಲ ಅಂದ್ರೂ ಕೂಡ ದುಡ್ಡು ಎಲ್ಲೋ ಇದೆ, ಯಾರ ಹತ್ರ ಹೋಗಿದೆ, ಕೊಡಲಿಲ್ಲ ಅಂದ್ರೆ ಆಸ್ತಿನ ಹರಾಜಾಗಿದ್ದೀವಿ, ಏನಾದ್ರು ಒಂದು ಮಾಡ್ತಕ್ಕೆ ಕೇಳಿದ್ದ ನಮ್ಮ ಲೀಗಲಾಗಿ ನಮಗೆಲ್ಲ ಅಧಿಕಾರ ಇರೋದಿಲ್ಲ, ಲೀಗಲಾಗಿ ಏನು ಬರ್ತದೆ ಅದ್ರ ಪ್ರಕಾರ. ಗ್ರಾಮದ ಮಾರುತಿ ಮಾತನಾಡಿ, ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ತಾಯಿಯವರು 12 ಲಕ್ಷ ಹಣ ಇಟ್ಟಿದ್ದಾರೆ. 2 ಪುಸ್ತಕ ನೀಡಿದ್ದಾರೆ. 2 ಪುಸ್ತಕದಲ್ಲಿ 50,000 ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. 2 ಪುಸ್ತಕದಲ್ಲಿ ಉಳಿದ 5.5 ಲಕ್ಷ ಕೈನಲ್ಲಿ ಬರೆದು ಕೊಟ್ಟಿದ್ದಾರೆ. ಅದನ್ನ ತೆಗೆದುಕೊಂಡು ಬಂದು ಗೌರಿಬಿದನೂರು ಮುಖ್ಯ ಶಾಖೆಯಲ್ಲಿ ಪರಿಶೀಲನೆ ಮಾಡಿ ನೋಡಿದ್ರೆ ಬರೀ 50,000 ಮಾತ್ರ ತೋರಿಸುತ್ತಿದೆ. ಉಳಿದ 5.5 ಲಕ್ಷ ಹಣ ಇಲ್ಲವೆಂದು ಹೇಳ್ತಿದ್ದಾರೆ. ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಹಕರಿಗೂ ಇದೇ ಸಮಸ್ಯೆಯಾಗಿದೆ. ಮೇಲಾಧಿಕಾರಿಗಳು ಬಂದು ನಮ್ಮ ಹಣ ನೀಡುವವರೆಗೂ ನಾವು ಎಲ್ಲಿಗೂ ಹೋಗುವುದಿಲ್ಲ, ನಮ್ಮ ಹಣ ನಮಗೆ ಬೇಕು ಎಂದು ತಿಳಿಸಿದ್ರು. ಸರ್, ಸಮಸ್ಯೆ ಅಂತ ಬಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ನಮ್ಮ ತಾಯಿಯವರು 12 ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ. 2 ಬುಕ್ ಕೊಟ್ಟಿದ್ದಾರೆ. ಒಂದೊಂದು ಬುಕ್ಕಲ್ಲಿ
50,000 ಪ್ರಿಂಟಲ್ಲಿ ಮಾಡಿಬಿಟ್ಟು ಇನ್ನು 5.5 ಲಕ್ಷನ ಕೈಯಲ್ಲಿ ಬರೆದು ಬಿಟ್ಟು ಕೊಟ್ಟಿದ್ದಾರೆ. ಅದನ್ನೇ ನಾವು ತಗೊಬಂದು ಇಲ್ಲಿ ಹೆಡ್ ಆಫೀಸಲ್ಲಿ ಚೆಕ್ ಮಾಡಿದ್ರೆ ಬರೀ 50,000 ಮಾತ್ರ ತೋರಿಸ್ತಾ ಇದೆ, ನಮ್ಗೆ ಮಿಕ್ಕಿದ 5.5 ಲಕ್ಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಪ್ರತಿಯೊಬ್ಬ ಗ್ರಾಹಕರು ಇದೇ ಸಮಸ್ಯೆ ಆಗಿದೆ ಸರ್. ಅದಕ್ಕೋಸ್ಕರ ನಾವು ಬೆಳಗ್ಗೆಯಿಂದ ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಆನಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಸರ್ ಅಮೌಂಟ್ ಕಟ್ಟಿರೋದು ರಮ್ಯಾ ಅಂತ ಮೇಡಮ್ ಅವರು ಅವ್ರ ಕೈಯಲ್ಲೇ ಕಟ್ಟಿದ್ರು ಸರ್. ಅವರು ಭರವಸೆ ನಮ್ಗೆ ಕೊಡ್ತಾ ಇದ್ದಾರೆ, ಎಲ್ಲ ನಿಮ್ಮ ಏನು ಅಮೌಂಟ್ ನೀವು ಕಟ್ಟಿದ್ರೆ ಅದನ್ನು ನಿಮಗೆ ರೀಫಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದುವರೆಗೂ ನಮಗೆ ಅದರದ್ದು ಫ್ರಾಡ್ ಆಗಿ ಮಾಡಿರುವಂಥ ವ್ಯಕ್ತಿನ ಕರೆಸೋದಾಗಲಿ ಆ ಥರ ಯಾವುದೇ ರೀತಿಯ ಇದನ್ನು ಮಾಡ್ತಾ ಇಲ್ಲ ಸರ್. ಭರವಸೆ ಕೊಟ್ಟಿದ್ದವರು ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ನಾವು ಬರೋಂಗೆ ಮಾಡ್ತೀವಿ, ಉನ್ನತ ಅಧಿಕಾರಿ ಜೊತೆ ಮಾತಾಡಿಬಿಟ್ಟು ಅದೆಲ್ಲ ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಬಟ್ ನಮಗೆ ಭರವಸೆ ಸಿಗ್ತಾ ಇಲ್ಲ ಸರ್. ಇಲ್ಲೇ ನಿಂತು ಇಲ್ಲೇ ಧರಣಿ ಮಾಡಿ ನಮ್ಮ ದುಡ್ಡು ಬರೋ ಮೇಲಧಿಕಾರಿಗಳು ಬಂದು ನಮ್ಮ ದುಡ್ಡು ನಮ್ಗೆ ಕೊಡುವವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ನಾವು ಇಲ್ಲೇ ಇದ್ದು ಪ್ರತಿಭಟನೆ ಮಾಡ್ತೀವಿ. ಇದು ಎಲ್ಲಿವರೆಗೂ ಹೋದ್ರು ನಾವು ಭಯ ಬೀಳಲ್ಲ ಸರ್. ನಮ್ಮ ದುಡ್ಡು ನಮ್ಗೆ ಬೇಕು, ನಮ್ಗೆ ಗಲಾಟೆ ಅವಶ್ಯಕತೆ ಇಲ್ಲ, ನಮ್ಮ ದುಡ್ಡು ನಮ್ಗೆ ಬೇಕು ಸರ್. ತಮ್ಮ ಹೆಸರು? ಚಿಕ್ಕಬಳ್ಳಾಪುರ ವಿಧಾನಸಭಾ ಅಂಚೆ ಇಲಾಖೆಯ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಶಶಿಕುಮಾರ್ ಸಿರಿಕೆರೆ ಮತ್ತು ತಂಡ ಕಚೇರಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಳಲನ್ನ ಆಲಿಸಿ ಅವರ ಬಳಿ ಇರುವ ದಾಖಲೆಗಳ ಪರಿಶೀಲನೆ ನಡೆಸಿ ಅವರ ಹಣಕ್ಕೆ ಅಂಚೆ ಇಲಾಖೆ ಜವಾಬ್ದಾರಿ ಆಗಿರುತ್ತದೆ. ಇರುವ ದಾಖಲೆಗಳನ್ನು ಇಲಾಖೆಯ ಅಧಿಕಾರಿಗಳು ನಾಳೆಯಿಂದ ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ. ರಮ್ಯಾ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲು ಎಲ್ಲಾ ರೀತಿಯಲ್ಲಿ ಇಲಾಖೆ ಸಜ್ಜಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ, ಪಿಎಸ್ಐ ಲಲಿತಮ್ಮ ಮತ್ತು ಸಿಬ್ಬಂದಿಗಳು ಅಂಚೆ ಕಚೇರಿ ಬಳಿ ಜಮಾಯಿಸಿ ಪ್ರತಿಭಟನೆಯನ್ನ ಹತೋಟಿಗೆ ತರುವುದಕ್ಕೆ ಮುಂದಾದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರಸ್ತುತ ಕೃತಕ ಬುದ್ಧಿಮತ್ತೆ ಎಐ ಮಾನವನ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರ್ತಿದ್ದು, ಅದನ್ನು ಪರಿಣಾಮಕಾರಿಯಾಗಿ ಸಮರ್ಥವಾಗಿ ಬಳಸಿದರೆ ಪ್ರಗತಿ ಸಾಧ್ಯ. ಎಐ ಬಳಕೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಉಪಯೋಗ ಪಡೆದುಕೊಳ್ಳಬೇಕು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಾವು ಕೂಡ ಅಪ್ಡೇಟ್ ಆಗಬೇಕು, ಇಲ್ಲವಾದಲ್ಲಿ ಮನುಷ್ಯ ಹಿಂದೆಯೇ ಇರಬೇಕಾಗುತ್ತದೆ ಎಂದು ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಪ್ರಾಧ್ಯಾಪಕರಾದ SS ಅಯ್ಯಂಗಾರ್ ಹೇಳಿದರು. Sir, I want to see how they think design. Long before algorithms, before AI or cyber forensics, there was curiosity, the purest form of intelligence. He built more than algorithms. He built thinkers. ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಪೂರ್ವಭಾವಿಯಾಗಿ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಆಯೋಜಿಸಿದ್ದ ಪ್ರಾದೇಶಿಕ ಎಐ ಪೂರ್ವ ಸಮಿಟ್ನಲ್ಲಿ ವಿಶೇಷ ಅತಿಥಿಯಾಗಿ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮಿಯಾಮಿ ಪ್ರಾಧ್ಯಾಪಕ ಡಾಕ್ಟರ್ SS ಅಯ್ಯಂಗಾರ್ ಪಾಲ್ಗೊಂಡು ಮಾತನಾಡಿ, ಪೀಪಲ್ ಕಮ್ಸ್ ಫಸ್ಟ್, ಟೆಕ್ನಾಲಜಿ ಕಮ್ಸ್ ನೆಕ್ಸ್ಟ್ ಎಂಬುದನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳಬೇಕು. ಎಐ ನಮಗೆ ಹೇಗೆ ಬೇಕೋ ಹಾಗೆ ಬಳಸಿದ್ರೆ ಅದು ನಮ್ಮ ಕೈಯಲ್ಲಿ ಇರುವ ಶಕ್ತಿಯಾಗುತ್ತದೆ. ಆದರೆ ಎಲ್ಲ ನಿರ್ಧಾರಗಳನ್ನೇ ಎಐಗೆ ಬಿಟ್ರೆ ಅದು ತನ್ನ ಅನುಗುಣವಾಗಿ ಉತ್ತರ ನೀಡುತ್ತದೆ. ಅದು ಯಾವಾಗಲೂ ಸರಿಯಾಗಿರುತ್ತದೆ ಎನ್ನಲು ಸಾಧ್ಯವಿಲ್ಲ. ಇದನ್ನು ತಪ್ಪಾಗಿ ಬಳಸಿದ್ರೆ ಪರಿಣಾಮವೂ ಹಾಗೆಯೇ ಬರುತ್ತದೆ ಎಂದು ಹೇಳಿದರು. ಬಟ್ ಏನಾಗುತ್ತೆ ಅಂದರೆ ನಾವು ಟ್ರೈನ್ ಮಾಡೋ ಸ್ಟೂಡೆಂಟ್ಸ್ನ ಭಾಳ ಡಿಫ್ರೆಂಟಾಗಿ ಮಾಡಬೇಕು. ಇವಾಗ ಹಳೆ ಕಾಲದಲ್ಲಿ ಏನೋ ಇಂಜಿನಿಯರಿಂಗ್ ಹೇಳ್ತಾ ಇದ್ವಲ್ಲ, ಇಲ್ಲ, ವಿ ಹ್ಯಾವ್ ಟು ಬಿ ಮೋರ್ ಇನ್ಕ್ಲೂಸಿವ್ ಇನ್ ಎ ವೇ. ಏನೇನು ಎಐ ಥಿಂಕ್ ಮಾಡುತ್ತೋ ಅದಕ್ಕೆ ಚಾಲೆಂಜಿಂಗ್ ಆಗಿ ಇವರು ಪ್ರೋಗ್ರಾಮಿಂಗ್ ಬರೆದು ತೋರಿಸ್ಬೇಕು.
ಪೈಥಾನ್ ಲ್ಯಾಂಗ್ವೇಜ್ ಅಂತಿದೆ, ಎಲ್ಲರಿಗೂ ಹೇಳ್ಕೊಡ್ಬೇಕು. ಇಟ್ ಈಸ್ ಲೈಕ್ ಎನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಎವ್ರಿಬಡಿ ಶುಡ್ ಲರ್ನ್ ಅಟ್ ದಿ ಹೈಸ್ಕೂಲ್ ಲೆವೆಲ್, ನೆಕ್ಸ್ಟ್ ಲೆವೆಲ್, so that language will sort of coordinate and I don't say control, it can help AI to do that. But ಏನಾಗುತ್ತೆ ಅಂದರೆ ಇವಾಗ ಜಾಬ್ಲೆಸ್ ಯಾಕಾಗುತ್ತೆ ಅಂದರೆ we don't need a secretary now, because every secretary work is done by AI only, because ChatGPT, Gemini, so many software tools ಇರೋದ್ರಿಂದ ನಾವು ಹೇಳ್ಬೋದು ಎಲ್ಲ ಡಿಕ್ಟೇಟ್ ಮಾಡಿ ಅದನ್ನು ರೀರೈಟ್ ಮಾಡಿ ಪ್ರಿಂಟ್ ಅಂದರೆ ಎಲ್ಲ ಮಾಡುತ್ತೆ. ಬಟ್ we have to use it in a very judicious way also, otherwise it will do what it wants but not we want. ಕಾರ್ಯಕ್ರಮದಲ್ಲಿ ಮಾತನಾಡಿ ಎಐಸಿಟಿಇ ನಿರ್ದೇಶಕ ಡಾಕ್ಟರ್ NH ಸಿದ್ದಲಿಂಗಸ್ವಾಮಿ, ಯಾವುದೇ ತಂತ್ರಜ್ಞಾನ ಮಾನವನಿಂದಲೇ ಸೃಷ್ಟಿಯಾಗುತ್ತದೆ, ಅದು ಮಾನವನಿಗಿಂತ ಮುಂದೆ ಹೋಗಲು ಸಾಧ್ಯವಿಲ್ಲ. ತಂತ್ರಜ್ಞಾನ ಯುಗದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜು ಸಿಇಒ ಭಾನು ಚೈತನ್ಯ, ನಿರ್ದೇಶಕರಾದ ಗೋಪಾಲಕೃಷ್ಣ, ಪ್ರಾಂಶುಪಾಲ ಡಾಕ್ಟರ್ ಜಿ ತಿಪ್ಪೇಸ್ವಾಮಿ, ಪ್ರಾದೇಶಿಕ ಎಐ ಪೂರ್ವ ಸಮಿಟ್ನ ಪ್ರಧಾನ ಸಂಯೋಜಕ ಡಾಕ್ಟರ್ ಲೋಹಿತ್, ಕಾಲೇಜಿನ ಪ್ರಾಧ್ಯಾಪಕ ವರ್ಗದವರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಒಪ್ಪಿರುವ ರೈತರನ್ನ ಬೆದರಿಸುವ ಮತ್ತು ಆತಂಕ ಸೃಷ್ಟಿಸುವ ಕೆಲಸವಾಗುತ್ತಿದ್ದು, ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಶಿಡ್ಲಘಟ್ಟದ ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿಯ ಮುಖಂಡರು ಪೊಲೀಸರಿಗೆ ಮನವಿ ಸಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಪರ ರೈತರ ಹೋರಾಟ ಸಮಿತಿಯ ಸದಸ್ಯರು ಶಿಡ್ಲಘಟ್ಟದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು. ಕೆಐಎಡಿಬಿಗೆ ಜಮೀನುಗಳನ್ನು ಮಾರಾಟ ಮಾಡಲು ಸಿದ್ಧರಿರುವ ರೈತ ಮುಖಂಡರು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಅನೇಕ ರೈತರು ಸಿದ್ಧರಿದ್ದಾರೆ. ಆದರೆ ಕೆಲ ರೈತರು ಜಮೀನು ನೀಡಲು ವಿರೋಧಿಸುತ್ತಿದ್ದಾರೆ. ಕೆಐಎಡಿಬಿಗೆ ಜಮೀನು ನೀಡದ ಕೆಲವರು ಕೆಐಎಡಿಬಿಗೆ ಜಮೀನು ನೀಡಲು ಸಿದ್ಧರಿರುವ ರೈತರನ್ನ ಕೆಐಎಡಿಬಿಗೆ ಜಮೀನು ನೀಡದಂತೆ ಬೆದರಿಸುವ, ಧಮಕಿ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ದೂರಿದ್ರು. ಇದಲ್ಲದೆ ಕೆಐಎಡಿಬಿಗೆ ಜಮೀನು ಹಸ್ತಾಂತರಿಸುವ ಕಾರ್ಯದಲ್ಲಿ ತೊಡಗಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸವನ್ನು ಕೂಡ ಕೆಲವರು ನಡೆಸುತ್ತಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡುವ ಮೂಲಕ ರೈತರನ್ನ ಗಲಾಟೆಗೆ, ಘರ್ಷಣೆಗೆ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದು, ಅಂತಹವರ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ರು. ಅವ್ರ ಮೇಲೆ ಹಲ್ಲೆ ಮಾಡೋದು, ಆಮೇಲೆ ದೌರ್ಜನ್ಯ ಮಾಡೋದು, ಮತ್ತೆ ಕಾನೂನು ಕೈ ತಗೊಳ್ತಿದ್ದಾರೆ. ಹಾಗಾಗಿ ತಾವು ತಮ್ಮ ಮುಖಾನ ಒಂದು ಮನವಿ ಪತ್ರ ಕೊಡ್ತೀವಿ ಸರ್. ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪನ್ನ ಅವ್ರಿಗೆ ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ತೋರಿಸ್ಬೇಕು. ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿರುವ ಇಂತಹವರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಬೇಕೆಂದು ಕೋರಿ ಸಿಪಿಐ ಆನಂದ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಮಯದಲ್ಲಿ ಡಿವೈಎಸ್ಪಿ ಮುರಳೀಧರ್, ಹೋರಾಟ ಸಮಿತಿ ಮುಖಂಡರಾದ ಬಸವಪಟ್ಟಣ ಆಂಜಿನಪ್ಪ, ತಿಪ್ಪೇಗೌಡ, ಪ್ರಭುಗೌಡ, ನಾಗರಾಜ್, ಸುಬ್ರಹ್ಮಣಿ, ಯಣ್ಣಗೂರು, ನರಸಿಂಹಮೂರ್ತಿ, ಚೀಮಂಗಲ, ಚಿನ್ನಪ್ಪ, ರಾಮಾಂಜನಪ್ಪ, ಪ್ರತೀಶ್, ಮುನೇಗೌಡ, ಟಿವಿ ನಾರಾಯಣಸ್ವಾಮಿ, ವಿನೋದ್ ಕುಮಾರ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. 10 ದಿನಗಳ ಹಿಂದೆ ಬೈಕ್ ತೆಗೆದುಕೊಂಡು ಹೊರಕ್ಕೆ ಹೋದ ಮಗ ಈಗ ಬರ್ತಾನೆ, ಆಗ ಬರ್ತಾನೆ ಅಂತ ಕಾದು ಕುಳಿತಿದ್ದ ಕುಟುಂಬಕ್ಕೆ ಈಗ ಬರ ಸಿಡಿಲು ಬಡಿದಿದೆ. ರಸ್ತೆ ಬದಿಯ ಮೋರಿಯೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಸಾವಿಗೆ ಪ್ರೀತಿ ವಿಚಾರ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಿಂದ ಬೆಚ್ಚಿ ಬೀಳಿಸುವ ಸುದ್ದಿ ಬಂದಿದೆ. ಕಳೆದ 10 ದಿನಗಳ ಹಿಂದೆ ಕಾಣೆಯಾಗಿದ್ದ ಪಿಯುಸಿ ವಿದ್ಯಾರ್ಥಿಯೊಬ್ಬ ಶವವಾಗಿ ಪತ್ತೆಯಾಗಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಧುಮಠ ಗ್ರಾಮದ ಬಳಿ ಬೆಳಕಿಗೆ ಬಂದಿದೆ. ರಸ್ತೆ ಬದಿಯ ಮೋರಿಯೊಂದರಲ್ಲಿ ಬೈಕ್ ಸಮೇತ ಬಾಲಕನ ಶವ ಪತ್ತೆಯಾಗಿದ್ದು, ಮೃತ ವಿದ್ಯಾರ್ಥಿಯನ್ನು ನಿಶಾಂಕ್ ಎಂದು ಗುರುತಿಸಲಾಗಿದೆ. ನಿಶಾಂಕ್ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯಪ್ಪ ಗ್ರಾಮದ ನಿವಾಸಿಯಾಗಿದ್ದು, ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದನು. ಡಿಸೆಂಬರ್ 15ರಂದು ನಿಶಾಂಕ್ ಕಾಣೆಯಾಗಿದ್ದು, ಈ ಸಂಬಂಧ ಡಿಸೆಂಬರ್ 16ರಂದು ಬಾಲಕನ ಪೋಷಕರು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇನ್ನು ಈ ಪ್ರಕರಣಕ್ಕೆ ಪ್ರೀತಿ ವಿಚಾರವೇ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಪಕ್ಕದ ಗ್ರಾಮದ ಕಾಲೇಜು ವಿದ್ಯಾರ್ಥಿಯನ್ನು ನಿಶಾಂಕ್ ಪ್ರೀತಿಸುತ್ತಿದ್ದ ಎನ್ನಲಾಗಿದ್ದು, ಈ ವಿಚಾರವಾಗಿ ಯುವತಿ ಕಡೆಯವರಿಂದ ನಿಶಾಂಕ್ಗೆ ಎಚ್ಚರಿಕೆ ನೀಡಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಈ ಎಚ್ಚರಿಕೆಯ ಹಿಂದೆಯೇ ತಮ್ಮ ಮಗನನ್ನು ಕೊಲೆ ಮಾಡಲಾಗಿದೆ ಎಂದು ಮೃತ ಬಾಲಕನ ಪೋಷಕರು ಯುವತಿ ಮನೆಯವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ.
ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಎಲ್ಲಾ ಕೋನಗಳಿಂದ ತನಿಖೆ ಮುಂದುವರೆಸಿದ್ದಾರೆ. ಪಿಯು ವಿದ್ಯಾರ್ಥಿಯ ಶವ ಪತ್ತೆಯಾಗಿರುವುದರಿಂದ ಸಾಧುಮಠ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಆತಂಕ ಮತ್ತು ಶೋಕದ ವಾತಾವರಣ ಆವರಿಸಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ರಾಜ್ಯದಲ್ಲಿ ಹಲವು ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಆದರೆ ಅತಿ ಕಡಿಮೆ ಸಾಲವನ್ನ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಈಗಿನ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸಾಮಾಜಿಕ ಜಾಲತಾಣ ಕಾರ್ಯಾಗಾರದಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕುರಿ ಮೇಯಿಸುವವರಿಂದ ಹಿಡಿದು ಎಲ್ಲರಲ್ಲಿಯೂ ಮೊಬೈಲ್ ಫೋನ್ ಇದ್ದು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುವ ಘಟನೆಗಳನ್ನು ಅಂಗೈಯಲ್ಲಿ ನೋಡುವಂತಹ ಕಾಲವಾಗಿದೆ. ದೇಶದ ರಾಜಕೀಯ ಪಕ್ಷಗಳು ಹಮ್ಮಿಕೊಳ್ಳುವ ವಿವಿಧ ಕಾರ್ಯಕ್ರಮಗಳ ಹಾಗೂ ಅವರು ಮಾಡುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವುದರ ಮೂಲಕ ಕ್ಷಣಾರ್ಥದಲ್ಲಿ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿಯ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು. ಆ ತಂಡ ಬಹಳ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅವರು ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಾವೇನು ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಇದೆ, ಆ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಎನ್ಡಿಎ ಮೈತ್ರಿಕೂಟದಲ್ಲಿ 2028ಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಪ್ರತಿ ಕ್ಷೇತ್ರದಲ್ಲೂ ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೇಕಲ್ಲಹಳ್ಳಿ ಪ್ರಭಾಕರ್, ಸಾಮಾಜಿಕ ಜಾಲತಾಣ ರಾಜ್ಯಾಧ್ಯಕ್ಷ ಎಚ್ಎಸ್ ಚಂದನ್, ರಾಜ್ಯ ಕಮಿಟಿ ಪದಾಧಿಕಾರಿಗಳಾದ ಪುನೀತ್ ಕುಮಾರ್, ಹರೀಶ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಾತೃ ಭೋಜನದಲ್ಲಿ ಎಲ್ಲಾ ಜಾತಿ ಧರ್ಮದ ಮಕ್ಕಳು ಸರತಿ ಸಾಲಿನಲ್ಲಿ ಕುಳಿತು ಊಟವನ್ನ ಸೇವಿಸಿದ್ದಾರೆ. ತಾಯಂದಿರು ಮನೆಗಳಲ್ಲಿ ಸಿದ್ಧಪಡಿಸಿದ ಊಟ ತಿಂಡಿ ತಿನಿಸುಗಳನ್ನು ಎಲ್ಲ ಮಕ್ಕಳಿಗೆ ಹಂಚಿ, ಜೊತೆಗೆ ಎಲ್ಲ ತಾಯಂದಿರು ಪೋಷಕರು ಊಟ ಸೇವಿಸಿರುವುದು ಸಮಾನತೆಗೆ ಸಹಬಾಳ್ವೆ ಮೂಡಿಸಿದೆ ಎಂದು ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದ ಸ್ವಾಮೀಜಿ ತಿಳಿಸಿದರು. ಅವರಿಗೆ ಆಹಾರವನ್ನ ಬಡಿಸಿ. ಬಾಗೇಪಲ್ಲಿ ಪಟ್ಟಣದ ಬಿಜಿಎಸ್ ಶಾಲಾ ಆವರಣದಲ್ಲಿ ಶನಿವಾರ ಮಾತೃಪೂಜನ ಮತ್ತು ಶಾಲಾ ವಾರ್ಷಿಕೋತ್ಸವದ ಸಾನ್ನಿಧ್ಯ ವಹಿಸಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮಾತನಾಡಿ, ಪವಿತ್ರವಾದ ಅನ್ನದಾನ ಕಾರ್ಯ ಎಲ್ಲೆಡೆ ಆಗಬೇಕು. ಅನ್ನದಾನ ವಿದ್ಯಾದಾನವು ಬಹಳ ಮುಖ್ಯವಾಗಿದೆ. ಬಿಜಿಎಸ್ ಶಾಲೆಗಳಲ್ಲಿ ಮಾತೃಭೋಜನ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗೆ ನೈತಿಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ ಇದೆ ಎಂದರು. ನೀವು ಗಮನಿಸಿದ್ರಿ, ಇಲ್ಲಿ ಯಾವ ಜಾತಿ ಮತ ಭೇದ ಧರ್ಮಗಳಿಲ್ಲದೆ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಬಂದು ಒಗ್ಗಟ್ಟಾಗಿ ಐಕ್ಯತಾ ಭಾವನೆಯಿಂದ ಇವತ್ತು ಮಾತೃಭೋಜನ ಮಾಡಿದ್ದೀವಿ. ಈ ಒಂದೇ ಸಂದೇಶವನ್ನು ಕೊಡಲಿಕ್ಕೋಸ್ಕರನೇ ನಮ್ಮ ಪೂಜ್ಯ ಗುರುಗಳು ಈ ಮಾತೃಭೋಜನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ಕೂಡ ಯಾವ ಒಂದು ಜಾತಿ ಮತ ಭೇದಗಳ ಒಂದು ಧರ್ಮನೂ ಮೀರಿ ಇವತ್ತೊಂದು ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಭಾವನೆ, ಆ ಏನು ಯೂನಿಫಾರ್ಮಿಟಿ ಅಂತ ಹೇಳ್ತೇವಲ್ಲ, ಒಂದು ಐಕ್ಯತೆ, ಆ ಸಮಾನತೆ ಅಂತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಕೂಡ ಎದ್ದು ಕಂಡಿದೆ. ಶಾಲಾ ಕಟ್ಟಡವನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಕ್ಕಳ ಜೊತೆ ಪೋಷಕರು, ಕುಟುಂಬಸ್ಥರು ಮಾತೃ ಭೋಜನದಲ್ಲಿ ಭಾಗಿಯಾದರು. ಶಾಲಾ ಮಕ್ಕಳು ತಾಯಿಯ ಆರೈಕೆ ಬಗ್ಗೆ ಮಾತನಾಡಿದರು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೆಳೆಯಿತು.
ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಗಣ್ಯರು ಪ್ರಶಸ್ತಿ ಪತ್ರಗಳು ಮತ್ತು ಬಹುಮಾನಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಶಿವರಾಮ್ ರೆಡ್ಡಿ, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಬೆಳ್ಳೂರು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಎಂ ನಾಗರಾಜು, ಪುರಸಭಾ ಮಾಜಿ ಸದಸ್ಯ ಯುವ ಮುಖಂಡ ಬಿಎ ನರಸಿಂಹಮೂರ್ತಿ, ಉದ್ಯಮಿ ಮುರಾ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜೆಸಿಐ ಸಂಸ್ಥೆಯಿಂದ ಹಲವು ನಾಯಕರು ಸೃಷ್ಟಿಯಾಗಿದ್ದಾರೆ. ನಾಯಕತ್ವ, ವ್ಯಕ್ತಿತ್ವ ವಿಕಸನ ಗುಣಗಳ ಪ್ರೇರಣೆಗೆ ಜೆಸಿಐ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಹೇಳಿದರು. ನಮ್ಮ ಜನಪ್ರಿಯ ಒಂದು ಕೊಟ್ಟಿರೋ ಒಂದು ಅವಕಾಶ ಅಂತ ನಾನು ಹೇಳಕ್ಕೆ ತುಂಬಾ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಮನ್ವಂತರ ಪಾರ್ಟಿ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ 6ನೇ ವರ್ಷದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎಂದು 6ನೇ ವರ್ಷದ ಈ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮಹಿಳೆಯೊಬ್ಬರಿಗೆ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿರುವುದು ಸಾಬೀತುಪಡಿಸುತ್ತದೆ ಎಂದರು. ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ತನಕ ನಮ್ಮ ಸ್ನೇಹಿತರೊಡನೆ ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಇಲ್ಲಿ ಬಹಳಷ್ಟು ನನ್ನ ನಾಯಕರು, ಸ್ನೇಹಿತರು ಮತ್ತು ನನ್ನೊಟ್ಟಿಗೆ ಕೆಲಸ ಮಾಡಿದ ಒಂದೇ ಒಂದು, ಅದು ಓನ್ಲಿ ಸರ್ವಿಸ್, ಸೇವೆಯನ್ನು ಮಾಡುವಂಥದ್ದು. ಸೇವೆ ಆದರೂ ನಮ್ಮನ್ನ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇದೇ ಜೆಸಿಐ ಉದಾಹರಣೆ ಅಂತ ನಾನು ಗಟ್ಟಿಯಾಗಿ ಹೇಳಬಲ್ಲೆ. ಜೆಸಿಐ ಚಪ್ಪರಕಲ್ಲು ಚಂದನ ಘಟಕ ನೂತನ ಅಧ್ಯಕ್ಷೆ ಮಮತಾ ಶಿವಾಜಿಗೌಡ ಮಾತನಾಡಿ, ಕೊಯ್ರಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಜೆಸಿಐ ಸಂಸ್ಥೆ ಗುರುತಿಸಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಅತ್ಯಂತ ಸುಂದರ ಮಹತ್ವದ ಕ್ಷಣವಾಗಿದೆ ಎಂದರು. ಇದೇ ವೇಳೆ ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ವತಿಯಿಂದ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಮನಗೊಂಡನಹಳ್ಳಿ ನಾಗರತ್ನಮ್ಮ ಹಾಗೂ ಪೊಲೀಸ್ ಇಲಾಖೆಯ ಟಿಆರ್ ಲೋಕೇಶ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಚ್ಎಂ ರವಿಕುಮಾರ್, ನಂಜೇಗೌಡ, ಎಸ್ಪಿ ಮುನಿರಾಜು, ಅರುವನಹಳ್ಳಿ ವೆಂಕಟೇಗೌಡ, ವೀಣಾ ರವಿಕುಮಾರ್, ಬಿಎನ್ ಕೃಷ್ಣಪ್ಪ, ಮುನಿರಾಜಪ್ಪಯ್ಯ, ಬೀರಸಂದ್ರ ಹನುಮಾನ್, ವಕೀಲ ನಿಖಿಲ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಕೃಷ್ಣ ಪ್ರಿಂಟರ್ಸ್ನ ಆನಂದ್, ಸಾಹಿತಿ ಶರಣಯ್ಯ ಹಿರೇಮಠ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಮ್ಮ ಜನಪ್ರಿಯ ಒಂದು ಕೊಟ್ಟಿರೋ ಒಂದು ಅವಕಾಶ ಅಂತ ನಾನು ಹೇಳಕ್ಕೆ ತುಂಬಾ ಹೆಮ್ಮೆಯಿಂದ ಇಷ್ಟ. ದೇಪಾಳ್ಯ ಹೋಬಳಿ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಇಲ್ಲಿ ಹೆಚ್ಚು ಹಿಂದುಳಿದ ವರ್ಗಗಳ ಜನರಿದ್ದಾರೆ, ಯಾರು ಶ್ರೀಮಂತರಿಲ್ಲ. ಈಗಿನ ಶಾಸಕರು ಯಾರಿಗೂ 10 ಗುಂಟೆ ಜಮೀನು ನೀಡಲಿಲ್ಲ. ನಾನು ಎಷ್ಟು ಜಮೀನು ನೀಡಿದ್ದೇನೆ. ಹೋಬಳಿಯ ಹಲವು ಗ್ರಾಮಗಳಿಗೆ ರಸ್ತೆಗಳನ್ನು, ಸಮುದಾಯ ಭವನಗಳನ್ನು, ಬಸ್ ವ್ಯವಸ್ಥೆಯನ್ನ, ಸಿಸಿ ರಸ್ತೆಗಳನ್ನು ಮಾಡಿಸಿದ್ದೇನೆ ಎಂದು ಮಾಜಿ ಸಚಿವರು ಹಾಗೂ ಎನ್ಎಚ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಶನಿವಾರದಂದು ಆಯೋಜಿಸಲಾಗಿತ್ತು. ಈ ವೇಳೆ ಮಾಜಿ ಸಚಿವರು ಹಾಗೂ ಎನ್ಎಚ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿ ಕಾರ್ಯಕ್ರಮಗಳು ಜನಸಾಮಾನ್ಯರ ಬದುಕಿಗೆ ಆಸರೆಯಾಗಿವೆ. ಹೆಣ್ಣು ಮಕ್ಕಳು 2,000 ಹಣದಿಂದ ವಾಷಿಂಗ್ ಮಷಿನ್, ಫ್ರಿಡ್ಜ್ ಇನ್ನಿತರ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಮತಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. 500,000ಕ್ಕೆ ಮಾರಿಕೊಳ್ಳಬೇಡಿ. ಈಗಿನ ಶಾಸಕರು ಎಷ್ಟು ಬಾರಿ ಹಳ್ಳಿಗಳಿಗೆ ಬಂದಿದ್ದಾರೆ. ನಾನು ಕೂಡ ಸೀರೆ ಕೊಟ್ಟು ರಾಜಕೀಯ ಮಾಡಬೇಕಾ? ಪಿಎ ಶ್ರೀನಿವಾಸ ಗೌಡರಿಗೆ ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ದಾರೆ. ಶಾಸಕರು ಎಷ್ಟು ಜನ ಬಡವರ ಮದುವೆಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದಾರೆ. ಎಲ್ಲವೂ ಸಿನಿಮಾ ರೀತಿಯಲ್ಲಿ ಟೋಪಿ ಹಾಕ್ತಿದ್ದಾರೆ ಎಂದರು. ನಾನು ಬೋರ್ಡ್ ಹಾಕ್ಸ್ಕೊಂಡಿದ್ದೀನಪ್ಪ, ಯಾವುದೋ ಒಂದು ಸಂಧಿಯಲ್ಲಿ ಸ್ವಲ್ಪ ಹಾಕ್ಬಿಡೋದು, ದೊಡ್ಡದಾಗಿ ಬೋರ್ಡ್ ಹಾಕೋದು. ಬೋರ್ಡ್ ಅಲ್ಲಿ ಏನಿಲ್ಲ, ನಾವು ಮಾಡಿರೋ ಕೆಲಸದಲ್ಲಿ. ಸೊ ಇದೆಲ್ಲ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಈಗ ಪಂಚಾಯತಿ ಚುನಾವಣೆ ಬರ್ತದೆ, ನೀವೆಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು. ಮಾಡ್ತೀರಾ ಇಲ್ವೋ? ಬಿಜೆಪಿ ಮಾಡ್ತೀರಾ? ಕಾಂಗ್ರೆಸ್ ಮಾಡ್ತೀರಾ?
ಕಾಂಗ್ರೆಸ್ ಉಳಿದ್ರೆ ಬಡವ್ರು ನೀವು ಉಳ್ಕೊಳ್ತೀವಿ. ಆಮೇಲೆ ಈ ಆಸ್ಪತ್ರೆ ನಾರಾಯಣ್ ಶೆಟ್ರು, ಪಾಪ ಶೆಟ್ರು ನಿಮ್ಮ ಊರವರು ಇದ್ರು, ಅವರು ನನ್ನ ಹತ್ರ 2-3 ಸಲ ಬಂದರು, ಸರ್ ನಾನು ಜಮೀನು ಕೊಡ್ತೀನಿ ಆಸ್ಪತ್ರೆ ಕಟ್ಟಿಸಿ ಅಂತ. ಅವ್ರು ಜಮೀನು ಕೊಟ್ಟರು, ನಾವು ಆಸ್ಪತ್ರೆ ಕಟ್ಟಿಸಿ. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಎನ್ ಕೇಶವ ರೆಡ್ಡಿ, ಮುಖಂಡ ಖಾದರ್ ಸುಭಾನ್ ಖಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ಥ ನಾರಾಯಣಗೌಡ, ಹಿಂದುಳಿದ ವರ್ಗಗಳ ಬ್ಲಾಕ್ ಅಧ್ಯಕ್ಷ ಗಂಗಾಧರಪ್ಪ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಹನುಮಂತ ರೆಡ್ಡಿ, ಆನಂದ, ಅರುಂಧತಿ, ಅಶ್ವಥಪ್ಪ, ರಮೇಶ ನಾಯ್ಕ, ಜೆ ಸೋಮಯ್ಯ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಈ ಜಗತ್ತಿನಲ್ಲಿ ಎಲ್ಲ ವಿದ್ಯೆ ಕಸುಬುಗಳಿಗಿಂತಲೂ ಕೃಷಿ ವಿದ್ಯೆ, ಕೃಷಿ ಕೆಲಸ ಶ್ರೇಷ್ಠವಾಗಿದ್ದು, ವಿದ್ಯಾರ್ಥಿಗಳು ಎಲ್ಲ ಭಾಷೆ, ಎಲ್ಲ ವಿಷಯಗಳನ್ನು ಕಲಿಯುವ ಜೊತೆಗೆ ಕೃಷಿಯನ್ನ ಕೂಡ ಕಲಿಯಬೇಕಿದೆ ಎಂದು ಶಿಡ್ಲಘಟ್ಟದ ಖ್ಯಾತ ವೈದ್ಯ ಡಾಕ್ಟರ್ ಸತ್ಯನಾರಾಯಣ ರಾವ್ ತಿಳಿಸಿದರು. ತರಬೇಕು, ಏನಾದರೂ ಕ್ರಾಂತಿ ಮಾಡಬೇಕು, ಸ್ವಲ್ಪ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಮುಗಿದಿದೆ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹಂಡಿಗನಾಳ ಸಮೀಪದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಿಟಿಸನ್ ಶಾಲೆಯ ದಶಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟದ ಖ್ಯಾತ ವೈದ್ಯ ಡಾಕ್ಟರ್ ಸತ್ಯನಾರಾಯಣ ರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ನಮ್ಮಲ್ಲಿ ವಿದ್ಯಾರ್ಥಿ ಮತ್ತು ಯುವ ಶಕ್ತಿ ಹೆಚ್ಚಿದೆ. ನಮ್ಮಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಅಮೆರಿಕದ ಜನಸಂಖ್ಯೆಗಿಂತಲೂ ಹೆಚ್ಚಿದ್ದಾರೆ. ಈ ದೇಶದಲ್ಲಿ ಏನಾದರೂ ಬದಲಾವಣೆ, ಕ್ಷಿಪ್ರ ಬದಲಾವಣೆ ಆಗುವುದಾದರೆ ಅದು ವಿದ್ಯಾರ್ಥಿ ಮತ್ತು ಯುವ ಜನರಿಂದ ಮಾತ್ರ ಸಾಧ್ಯ ಎಂದರು. ಅದು ಬೇರೆ ಅಗ್ರಿಕಲ್ಚರ್ ಒಂದು ಕಲೆನೇ. ನಮ್ಮ ಹಳೆ ಗುರುಕುಲಗಳಲ್ಲಿ 64 ವಿದ್ಯೆಗಳನ್ನು ಕಲಿಸೋರು. ಆ ವಿದ್ಯೆಗಳಲ್ಲಿ ಇದೆಲ್ಲ ಒಂದು ಅಗ್ರಿಕಲ್ಚರು, ಬೇರೆ ಎಲ್ಲ ಥರದ ಕಲೆಗಳನ್ನು ಕಲಿಸೋರು. ಅದನ್ನೆಲ್ಲ ನೀವು ಕಲಿತ್ಕೊಂಡ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಅದು ಬಹಳ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಕಳೆಯದಾಗಿ ನಾನು 5 ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಭಗವಂತನಲ್ಲಿ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸವನ್ನು ಅದಕ್ಕೆ ಅರ್ಪಿಸಿ. ಎರಡನೇದು, ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ಗೌರವದಿಂದ ಭಕ್ತಿಯಿಂದ ಅವರನ್ನು ಪೂಜಿಸಿ. ಮೂರನೇದು, ನಿಮ್ಮ ಹಿರಿಯರನ್ನು ಅಕ್ಕಪಕ್ಕದವರನ್ನು ಭಕ್ತಿಯಿಂದ ಪ್ರೀತಿಯಿಂದ ನಡ್ಕೊಳ್ಳಿ. ಆಮೇಲೆ ನಾಲ್ಕನೇದು, ಪರಿಸರವನ್ನು ಚೊಕ್ಕಟವಾಗಿ ಇಟ್ಕೊಳ್ಳಿ. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶಾಲೆಯ ಶೈಕ್ಷಣಿಕ ಸಾಧನೆ ಪ್ರದರ್ಶಿಸಲಾಯಿತು. ಈ ವೇಳೆ ಸಿಟಿಸನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಪ್ರಿನ್ಸಿಪಲ್ ಎನ್ ಶಿವಣ್ಣ, ಮುಖ್ಯ ಶಿಕ್ಷಕ ಸತೀಶ್, ವಿದ್ಯಾಸಂಸ್ಥೆಯ ಮುಖ್ಯಸ್ಥೆ ಮಂಗಳಮ್ಮ, ಸದಸ್ಯರಾದ ಶ್ರೀರಂಗರೆಡ್ಡಿ, ಅನಿಲ್ ಚೌರಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತರಬೇಕು, ಏನಾದರೂ ಕ್ರಾಂತಿ ಮಾಡಬೇಕು, ಸ್ವಲ್ಪ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಮುಗಿದಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಕಡತನಮರಿ ಪಂಚಾಯಿತಿಯಲ್ಲಿ ಹರ್ಘರ್ ಜಲ್ ನೀರು ಸಂಪರ್ಕದ ಚಂದಾದಾರರ ಪಟ್ಟಿಯಲ್ಲಿ ಅನಿವಾಸಿಗಳ ಅಕ್ರಮ ಸೇರ್ಪಡೆ ಮೂಲಕ 14-15ನೇ ಹಣಕಾಸು ಆಯೋಗದ ಅನುದಾನವನ್ನ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದರ ಹಿಂದೆ ಯಾವುದೋ ದುಷ್ಟಾಲೋಚನೆ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಅಂಕಲಮೊಡಗು ಶಿವಾರೆಡ್ಡಿ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ಜಲಜೀವನ ಮಿಷನ್ ಮತ್ತು ಎಂಜಿ ನರೇಗಾ ಪಂಚಾಯತ್ ರಾಜ್ ಗ್ರಾಮೀಣ ಅನುದಾನಗಳ ಅಕ್ರಮ ದುರುಪಯೋಗವಾಗಿದೆ. ಈ ಬಗ್ಗೆ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ನಾವು ಕೇಳಿರುವ ಮಾಹಿತಿ ಬಿಟ್ಟು ಬೇರೆಯದೇ ಮಾಹಿತಿ ನೀಡುವ ಮೂಲಕ ಅಧಿಕಾರಿಗಳು ಅಕ್ರಮ ನಡೆಸುವವರ ಪರ ವಹಿಸಿರುವುದು ಸ್ಪಷ್ಟವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಸಿಇಒ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ದಿಪ್ಪೂರಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆಯ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಉದ್ಘಾಟಿಸಿದ ಕೆಜೆವಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ರೆಡ್ಡಪ್ಪ ಮಾತನಾಡುತ್ತಾ, ದೀಪವು ಜ್ಞಾನದ ಸಂಕೇತವಾಗಿದೆ. ಅದು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯು ಜನ ಸಮುದಾಯಕ್ಕೆ ತಿಳುವಳಿಕೆಯನ್ನು ನೀಡಿ ಅವರಲ್ಲಿ ವೈಚಾರಿಕತೆಯ ಜ್ಞಾನದ ಅರಿವನ್ನು ಮೂಡಿಸಿ ದಿನನಿತ್ಯದಲ್ಲಿ ಅವರಿಗೆ ಎದುರಾಗುವ ಅನಿಷ್ಟ, ನಂಬಿಕೆ, ಅನಾಹುತಗಳಿಗೆ ಬಲಿಯಾಗುವುದನ್ನು ತಪ್ಪಿಸಲು ವಿವಿಧ ಚಟುವಟಿಕೆ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿರುತ್ತದೆ ಎಂದು ತಿಳಿಸಿದರು. ಕುವೆಂಪು ಅವರ ಬಗ್ಗೆ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಗಳಿಸಿದ್ದ ವಿದ್ಯಾರ್ಥಿಗಳಾದ ಮುತ್ತುಶ್ರೀ, ವೈಷ್ಣವಿ ಜಿ, ನಿಕಿಶಾರ್ ಅವರಿಗೆ ಬಹುಮಾನಗಳನ್ನು ಕೆಜೆವಿಎಸ್ ಕಾರ್ಯದರ್ಶಿಯಾದ ಎಆರ್ ಶಶಿಕಲಾ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಕಾಟಾಪುರ, ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಾದ ಲಕ್ಷ್ಮಮ್ಮ, ಕೆಜೆವಿಎಸ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಂವಿ ಶ್ರೀನಿವಾಸ್, ಶಿಕ್ಷಕಿ ಕೋಮಲ್ ಸರಸ್ವತಿ ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಾಹಿತ ಮಹಿಳೆಯೊಂದಿಗೆ ಬೆಳೆದ ಅಕ್ರಮ ಸಂಬಂಧ, 2 ಕುಟುಂಬಗಳಲ್ಲಿ ಗಲಾಟೆ, ಮಹಿಳೆಯ ಬೆದರಿಕೆಗೆ ಹೆದರಿ ವ್ಯಕ್ತಿ ಸಾವಿಗೆ ಶರಣು. ಹೊಲದಲ್ಲಿ ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿ ನಂದಿಸಲು ಹೋಗಿ ರೈತನೊಬ್ಬ ಸಜೀವ ದಹನ. ಪೋಸ್ಟ್ ಆಫೀಸ್ನಲ್ಲಿ ಇಟ್ಟಿದ್ದ ಕೋಟ್ಯಾಂತರ ಹಣ ಮಂಗಮಾಯ, ಟ್ರ್ಯಾಕ್ಟರ್ಗಳ ಮೂಲಕ ಬಂದು ಗೌರಿಬಿದನೂರು ತಾಲೂಕು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿದ ಹಾಲಗಾನಹಳ್ಳಿ ಗ್ರಾಮಸ್ಥರು. ಕೃತಕ ಬುದ್ಧಿಮತ್ತೆ ಎಐನಿಂದ ಮಾನವ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲರೂ ಅಪ್ಡೇಟ್ ಆಗಬೇಕು. ಫ್ಲೋರಿಡಾ ಯೂನಿವರ್ಸಿಟಿ ಪ್ರಾಧ್ಯಾಪಕ ಡಾಕ್ಟರ್ ಎಸ್ಎಸ್ ಅಯ್ಯಂಗಾರ್ ಅಭಿಮತ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.